ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಸ್ವಲ್ಪ ದಿನಗಳ ಹಿಂದೆನೇ ಕೊಟ್ಟಿದ್ದಿದ್ರೆ ಇಷ್ಟೊಂದು ಸಂಘರ್ಷ ಕಾಂಗ್ರೆಸ್ನಲ್ಲಿ ಆಗ್ತಿರಲಿಲ್ಲ ಅಂತ. ಬಟ್ ಆದರೂ ಕೂಡ ಈಗ ಅವರು ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಎಲ್ಲೇ ಮೀರಿದ್ರೆ ಒಂದೇ ಸಂದೇಶ, ಕೈ ಕಟ್ಟಿ ಬಾಯಿ ಮುಚ್ಚಿ, ಓಪನ್ ಆಗಿ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ಎಷ್ಟೇ ಪ್ರಭಾವಿಯಾಗಿರಲಿ ಬಾಯಿ ಮುಚ್ಕೊಂಡಿರಿ ಅಷ್ಟೇ. ಎಐಸಿಸಿ ಅಧ್ಯಕ್ಷರ ಆ ಒಂದು ಸಂದೇಶ ರಾಜ್ಯದ ಎಲ್ಲ ಬೆಳವಣಿಗೆಗೆ ಫುಲ್ ಸ್ಟಾಪ್ ಹಾಕುತ್ತಾ ಅಂತ ಪ್ರಶ್ನೆ. ಇಷ್ಟು ದಿನದ್ದೇ ಒಂದು ಲೆಕ್ಕ, ಇನ್ನು ಮುಂದಿನದ್ದೇ ಬೇರೆದೇ ಲೆಕ್ಕ. ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ವೈಲೆಂಟ್ ರಿಯಾಕ್ಷನ್ ಕೊಟ್ಟಿದೆ. ಆದರೂ ಕೂಡ ಎಐಸಿಸಿ ಸುಪ್ರೀಮೋ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಎಷ್ಟೇ ಪ್ರಭಾವಿಯಾಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಸದ್ಯಕ್ಕೆ ಬಾಯಿ ಮುಚ್ಕೊಂಡಿರಿ ಅಂತ. ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸವನ್ನ ನೀವು ಮಾಡಿ ಅಂತ ಬಹಳ ಖಾರವಾಗಿ ಈ 4-man ಆರ್ಮಿ ಅಂತ ಏನು ಕರಿತಾ ಇದ್ವಿ, ದಿನಾ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ, ಅವ್ರು ಎಲ್ರಿಗೂ ಕೂಡ ಫರ್ಮಾನನ್ನು ಹೊರಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಯಾರೇ ಆಗಲಿ, ಎಷ್ಟೇ ಪ್ರಭಾವಿಗಳು ನೀವಾಗಿರಲಿ, ಬಟ್ ನೀವು ಬಾಯಿ ಮುಚ್ಕೊಂಡು ನಿಮ್ಗೆ ಕೊಟ್ಟಿರುವಂತಹ ಅಸೈನ್ ಮಾಡಿರುವಂತಹ ಕೆಲಸವನ್ನು ನೀವು ಮಾಡಬೇಕು ಅಂತ ನೇರವಾಗಿ ಸಚಿವರಿಗೆ, ಶಾಸಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯದ ಎಲ್ಲ ಬೆಳವಣಿಗೆಗಳಿಗೆ ಈ ಮೂಲಕ ಹೈಕಮಾಂಡ್ ಫುಲ್ ಸ್ಟಾಪ್ ಹಾಕ್ತಾ ಇದೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನೀವು 2019ರಿಂದ ತಗೊಂಡ್ರು, ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಎಐಸಿಸಿಯಿಂದ ಅಧ್ಯಕ್ಷರು ಮಾತಾಡಿದ್ದೇ ಇಲ್ಲ, ಇಷ್ಟು ಸ್ಟ್ರಾಂಗ್ ಆಗಿ ಖಾರವಾಗಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೋತೀನಿ. ಶ್ರೀನಿವಾಸ್, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮಾತುಗಳನ್ನು ತುಂಬ ದಿನಗಳ ಹಿಂದೆನೇ ಆಡಿದ್ದಿದ್ರೆ ಇಷ್ಟೊಂದು ಸಂಘರ್ಷ ಆಗ್ತಿರಲಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ನನಗನ್ಸುತ್ತೆ. ಜೊತೆಗೆ ಈಗ ಅವ್ರು ಆಡಿರ್ತಕ್ಕಂಥ ಮಾತು ಕಾಂಗ್ರೆಸ್ನಲ್ಲಿನ ಭಿನ್ನಮತೀಯ ಎಲ್ಲ ಚಟುವಟಿಕೆಗಳಿಗೂ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಅರವಿಂದ್, ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಸುರ್ಜೇವಾಲಾ ಅವರು ಬಂದರು, ಸಭೆಗಳನ್ನು ಮಾಡಿದ್ರು, ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು ಅನ್ನುವಂತಹ ಸಂದೇಶವನ್ನು ಕೊಟ್ಟರು. ಯಾಕಂದ್ರೆ ಅವರು ಹೈಕಮಾಂಡ್ನ ಪರವಾಗಿ ಬಂದಂಥ ನಾಯಕರು. ಅದಾದ ಮೇಲೂ ಕೂಡ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದು ರಾಜಣ್ಣ ಆಗಿರಬಹುದು, ಹೀಗೆ ಅನೇಕ ಸಚಿವರು ಕೂಡ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಈಗ ಇದಕ್ಕೆ ಸ್ವತಃ ಎಐಸಿಸಿ ನಾಯಕರಾದಂತಹ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಸ್ಪಷ್ಟ ಸಂದೇಶವನ್ನ ಎಲ್ಲಾ ನಾಯಕರಿಗೆ ಕೊಟ್ಟಿರುವಂತದ್ದು. ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡಬೇಕು, ಹೈಕಮಾಂಡ್ಗೆ ಯಾವಾಗ ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ, ನಿಮ್ಮಿಂದ ಕೇಳಿ ನಾವೇನು ಮಾಡಬೇಕಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಬಹುಶಃ ಅರವಿಂದ್, ಹೈಕಮಾಂಡ್ ಅಧ್ಯಕ್ಷ ಈ ರೀತಿಯಾದಂತಹ ಸಂದೇಶ ಕೊಟ್ಟಿರೋದ್ರಿಂದ ಬಹುಶಃ ಈಗ ಯಾರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ, ಹೈಕಮಾಂಡ್ ನಾಯಕರು ಹೇಳಿದ ಮೇಲೂ ಕೂಡ ಮಾತನಾಡ್ತಿದ್ರು, ಅವರೆಲ್ಲರೂ ಕೂಡ ಈಗ ಚಿಪ್ಪಾಗ್ತಾರೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟು ಖಡಕ್ ಆಗಿ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಇರುವಂತಹ ಗೊಂದಲಗಳಿಗೆ ಹೈಕಮಾಂಡ್ ನಾಯಕರು ಮಧ್ವರಿಯವರೆಗೂ ಕೂಡ ಇನ್ಮುಂದೆ ಮಾತಾಡಬಾರ್ದು ಅಂತ ಸಂದೇಶ ಕೊಟ್ಟಿರೋದ್ರಿಂದ ಬಹುಶಃ ಎಲ್ಲರೂ ತಣ್ಣಗಾಗ್ತಾರೆ ಅಂತ ಅನ್ಸುತ್ತೆ. ಒಂದ್ ವೇಳೆ ಇದನ್ನೂ ಮೀರಿ ಏನಾದ್ರೂ ನಾಯಕರು, ಸಚಿವರು, ಶಾಸಕರು ಮಾತನಾಡಿದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.